ಜೀವನದಲ್ಲಿ ದೇವರು ಯಾಕೆ ನಾವು ಪೂಜೆ ಮಾಡಬೇಕು, ಯಾಕೆ ಆರಾಧನೆ ಮಾಡಬೇಕು ಅಂದರೆ, ಕೃತಿಸೋ ನಾಸ್ತಿ ದುರ್ಭಿಕ್ಷ ಜಪತೋ ನಾಸ್ತಿ ಪಾಪಂ ಅಂತ ಹೇಳ್ತಾರೆ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅವಿಸ್ಥಾನಂತ ಅಧರ್ಮಸ್ಯ ತದಾತ್ಮಾನ ಸುಜಾಮಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟತಾಂ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೆ ಯುಗ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಯಾಕೆ ಹೇಳಿದನು ಅಂತ ಹೇಳಿದರೆ, ಇದು 84 ಲಕ್ಷ 84 21 4 ಯುಗ, 4 ಯುಗದಲ್ಲಿ ತ್ರೇತ ಕೃತ ದ್ವಾಪರ ಕಲಿಯುಗ, ಹೀಗೆ ಪ್ರತಿ ಮನುಷ್ಯನಿಗೆ 21 ಜನ್ಮ ಇರ್ತದೆ. ಯಾರ್ಯಾರು ಏನು ಪಾಪ ಕರ್ಮ ಮಾಡಿರ್ತಾರೋ ಅದನ್ನು ಈಗ ನಾವು ಮಾಡಿದಾಗೆ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಯಾರು ಹೇಳ್ತಾನೋ, ಯಾರ್ಯಾರು ಏನೇನು ಆಗಬೇಕು, ಏನು ಮಾಡಬೇಕು, ನಮ್ಮ ಕರ್ಮಗಳು, ನಾವು ಮಾಡುವಂಥ ವ್ಯಸನಗಳು, ನಮ್ಮ ಕರ್ಮಗಳು ನಮ್ಮ ಹಿಂದೆ ತಿರ್ತಾ ಇರ್ತದೆ. ನಾವೆಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಬೆಳಿಗ್ಗೆ ನಾವು ಎದ್ದು ಸಾಯಂಕಾಲ ತನಕ ಮಾಡಿದಾಗ ಏನೋ ತಪ್ಪು ನಮ್ಮ ಕರ್ಮ ಹಿಂದೆ ಇದ್ದೇ ಇರ್ತದೆ. ಇದು ಜೀವನ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನ ಸ್ಮರಣೆ ಮಾಡಿದಾಗ ಪ್ರತಿ ಮನಸ್ಸಿನಿಗೆ ಜೀವನದಲ್ಲಿ ಆ ಕರ್ಮದ ಫಲವನ್ನು ದೋಷ ಪರಿಹಾರಕ್ಕಾಗಿ ಜೀವನದಲ್ಲಿ ಒಂದು ಕರ್ಮ ಅಂತ ಕರ್ಮಣ್ಯೇ ವಾದಿಕಾರಸ್ತೆ ಮಹಾಪರೇಶು ಕಥಾ ಅಹಂ ಬ್ರಹ್ಮಾಸ್ಮಿ ಅಂದರೆ ಅಹಂ ಅನ್ನೋದು ಬ್ರಹ್ಮನಿಗೆ ಮಾತ್ರ ಸಾಧ್ಯ. ಹಾಗೆ ಜೀವನದಲ್ಲಿ ಎಷ್ಟೋ ಇದೆ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿಸ್ಥಾನಂತ ಅಧರ್ಮಸ್ಯ ತದಾತ್ಮಾನ ಸುಜಾಮಯ ಅಂತೇಳಿ. ಹಾಗೆ ಹೇಳಬೇಕಾಗಿದ್ರೆ ಎಷ್ಟು ಹೇಳಿದರೂ ಈ ವೇದಗಳ ಬಗ್ಗೆ, ಪೂಜೆಗಳ ಬಗ್ಗೆ, ನಮ್ಮ ಒಂದು ಆಧ್ಯಾತ್ಮದ ಬಗ್ಗೆ, ಪೂಜೆಗಳ ಬಗ್ಗೆ, ಇವತ್ತೊಂದು ಶಿವರಾತ್ರಿ ಇದರಲ್ಲಿ ಏನೋ ನನ್ನನ್ನು ಇಷ್ಟಪಟ್ಟು ಈ ವಿಡಿಯೋವನ್ನು ಮಾಡ್ತಿದ್ದಾರೆ. ಇದು ಭಗವಂತನ ಒಂದು ಸ್ಮರಣೆ. ನಮ್ಮಿಂದ ಏನೂ ಇಲ್ಲ. ನಾವು ಹುಟ್ಟುವಾಗ ಗಾಳಿ ತಗೊಂಡು ಬಂದಿರ್ತೇವೆ, ಹೋಗುವಾಗ ಗಾಳಿ ಬಿಟ್ಟು ಹೋಗ್ತೀವಿ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ ಅಂತೇಳಿ. ಹಾಗೆ ಅರ್ಥ ಇರ್ತದೆ. ವಾಯುಪುತ್ರ ಹನುಮ, ಹಾಗೆ ಸೂರ್ಯ ಭಗವಾನಿಗೆ ಸೂರ್ಯ ಭಗವಾನು ಕೆಂಪಾಗಿ ಇದ್ದಾಗ ಆಂಜನೇಯ ಸ್ವಾಮಿ ಆ ಒಂದು ಆ್ಯಪಲ್ ಹಣ್ಣು ಅಂತೇಳಿ ಆ ಸೂರ್ಯನ ತಿಂದ. ಆವಾಗ ಇಡೀ ಪ್ರಪಂಚವೇ ಅಲಗಾಡುತ್ತೆ. ಆವಾಗ ಹೇಳ್ತಾರೆ, ಅಯ್ಯೋ ಸೂರ್ಯ ಭಗವಾನ್ ಇದು ಮಾಡಿದ ಇಲ್ಲ. ಆವಾಗ ಸೂರ್ಯನೇ ಇವನಿಗೆ ಗುರುವಾಗ್ತಾನೆ.